ಎಲ್ಲೋಗಿದ್ದೆ ಅಮ್ಮ? ಎಷ್ಟು ದಿನ ನನ್ ಬಿಟ್ಟು ಯಾಕೆ ಹೋದೆ ಅಮ್ಮ? ಹೇಳಮ್ಮ, ಮಾತಾಡಮ್ಮ. ಅಮ್ಮ, ಇನ್ನೊಂದು ವಿಷಯ ಹೇಳ. ಅಪ್ಪಗೆ ಜಡೆ ಹಾಕಕ್ಕೆ ಬರಲ್ಲ, ಮತ್ತೆ ಡ್ರೆಸ್ ಹಾಕಕ್ಕೂ ಬರಲ್ಲಮ್ಮ. ಡ್ರೈವರ್ ಅಂಕಲ್ ಹೇಳಿದ್ದೆ ಅಲ್ವಾ ನಮ್ಮಮ್ಮ ಸೂಪರ್ ಆಗಿರ್ತಾರಂತ. ನೋಡಿ ಮತ್ತೆ. ನೀವಿಬ್ರು ಇಲ್ಲೇ ಇದ್ದು ಸಮಾಧಾನವಾಗಿ ಕೂತ್ ಮಾತಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬನ್ನಿ. ಮಗುವಿನ ಭವಿಷ್ಯ ನಿಮ್ಮಿಬ್ರು ಕೈಯಲ್ಲೇ ಇದೆ. ನಾವೆಲ್ಲರೂ ಹೊಡ್ತೀವಿ, ನೀವು ನಿಧಾನವಾಗಿ ಬನ್ನಿ. ನಮ್ಮಂಥ ಡ್ರೈವರ್ಗಳು ಪ್ರತಿ ಪ್ರಯಾಣದಲ್ಲೂ ಒಂದೊಂದು ಪಾಠ ಕಲಿತಾ ಇರ್ತೀವಿ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ ಸರ್. ಅವನ್ನ ನನ್ನ ಫ್ರೆಂಡು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ನೀವಿಬ್ಬರು ಒಳ್ಳೆ ನಿರ್ಧಾರಕ್ಕೆ ಬರ್ತೀರೋ ಅನ್ನೋ ನಂಬಿಕೆ ಇದೆ. ಪ್ಲೀಸ್. ತಗೋ, ಇದು ಇದರಲ್ಲಿ ಒಡವೆ ಸೀರೆ ಎಲ್ಲ ಇದೆ. ದುಡ್ಡು ನಾನು ತಗೊಂಡಿದ್ದೀನಿ. ಫ್ಯಾಮಿಲಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ನಿಮ್ಮನ್ನು ನೋಡಿದ್ಮೇಲೆ ಗೊತ್ತಾಯಿತು. ಇನ್ಮೇಲೆ ಏನೇ ತೊಂದರೆ ಆದರೂ ಈ ಬಾಬಣ್ಣ ಇದ್ದಾನೆ, ಮರಿಬೇಡಿ. ಓಕೆ, ಆಲ್ ದಿ ಬೆಸ್ಟ್. ನಾನೇನಾಯಿತು ಅಂತ ಕೇಳಲ್ಲ, ಅದನ್ನೆಲ್ಲ ಕೆಟ್ಟ ಕನಸು ಅಂತ ಮರ್ತು ಬಿಡೋಣ. ನಾಳೆಯಿಂದ ಹೊಸ ಜೀವನ ಶುರು ಮಾಡೋಣ. ಹಾಂ, ನೀನು ನನ್ನ ಹೆಂಡತಿಯಾಗಿರಬೇಕು ಅಂತ ಅಲ್ಲ, ನಮ್ಮ ಮಗುಗೆ ತಾಯಿಯಾಗಿದ್ದರೆ ಸಾಕು. ಯೋಚನೆ ಮಾಡಿ ನಿರ್ಧಾರ ಮಾಡು. ಆ ಬಾಟಲ್ ಬಿಸಾಕ್ಬೋದು, ಆದರೆ ಅವನು ನಿನ್ನ ಮೈಗೆ ಹಚ್ಚಿರೋ ಸೆಂಟು ಹೋಗುತ್ತಾ? ನೀನು ಅವನ ಜೊತೆ ಆಡಿದ ಚೆಲ್ಲಾಟ, ನೀನು ನನಗೆ ಮಾಡಿದ ದ್ರೋಹ, ಆ ತಪ್ಪು. ನಾನು ಯಾವ ತಪ್ಪು ಮಾಡಿಲ್ಲ. ನಾನು ನಿನ್ನ ಯಾವ ಸಾಕ್ಷಿನೂ ಕೇಳ್ತಾ ಇಲ್ಲ. ನಾನು ನಿನ್ನ ಮನಸ್ಸಾಕ್ಷಿಯೊಳಗಿರೋ ನಾನು, ನಿನ್ನ ಗಂಡ. ಮನಸ್ಸಾಕ್ಷಿ ನಡೆದಿರೋದೆಲ್ಲ ಗೊತ್ತಿದೆ ಅಂತ ನೀನು ಅನ್ಕೊಂಡಿದ್ಯಾ. ನಿನಗೆ ಗೊತ್ತಿಲ್ಲದೆ ನಡೆದಿರೋದು ತುಂಬಾನೇ ಇದೆ. ಇದ್ಯಾವುದು ಹೊಸ ಕತೆ? ತುಂಬ ಹಳೆ ಕತೆ. ಯಾವ ಹೆಣ್ಣು ಹೇಳ್ದೇ ಇರೋ ಕತೆ. ಯಾವುದು? ಮರ್ಯಾದೆ ಬಿಟ್ಟು ನೀನು ತೋಟದ ಮನೆ ಲಾಡ್ಜು ಅಂತ ಊರೂರು ಸುತ್ತದಿಯಲ್ಲ ಅವನ ಜೊತೆ, ಆ ಕತೆನಾ? ನೀನು ಬೇಕಾದರೆ ಕನ್ನಡಿ ಹೊಡಿಬೋದು, ಆದರೆ ನಿನ್ನ ಮನಸ್ಸಲ್ಲಿರೋ ನನ್ನನ್ನು ಹೊಡೆದಾಕಕ್ಕಾಗಲ್ಲ. ನೀನೇನೇ ಮಾಡಿದ್ರೂ ನಾನು ಅಲ್ಲೇ ಇರ್ತೀನಿ, ನಿನ್ನ ಮನಸ್ಸಲ್ಲಿ. ಸರಿ ಇರು, ನನಗೇನು ಭಯ ಇಲ್ಲ. ಹೌದು ಬಿಡು, ಕಾನೂನು ಸಮಾಜ ಅನ್ನೋ ಯಾವುದಕ್ಕೂ ಹೆದರದೇ ಇರೋ ನಿನಗೆ ಭಯ ಎಲ್ಲಿರುತ್ತೆ? ಯಾಕೆ? ಡೈವೋರ್ಸೇ ಮಾಡದೆ 2-3 ಸೆಟಪ್ ಇಟ್ಕೋತಾರಲ್ಲ ಗಂಡಸರು, ಅವ್ರಿಗೆ ಇಲ್ಲದೆ ಇರೋ ಸಮಾಜದ ಭಯ ನನ್ನಂತ ಹೆಂಗಸರಿಗಿರ್ಬೇಕಾ? ನಾನು ನಿನಗೆಲ್ಲ ಸೌಕರ್ಯನೂ ಕೊಟ್ಟೆ, ಆದರೆ ನೀನು ನನಗೆ ಕೊಟ್ಟಿದ್ದೇನು? ಹಸುಗೆ ಹುಲ್ಲು ಕೊಟ್ಟಿಗೆ ಇದ್ರೆ ಸಾಕ? ಪ್ರೀತಿಯಿಂದ ಅದ್ರ ತಲೆ ಸವರ್ಬೇಕು. ನಾಯಿಗೆ
4 ಬಿಸ್ಕಿಟು ಹಾಲು ಕೊಟ್ರೆ ಸಾಕಾ? ಅದ್ರ ಜೊತೆ ಆಟ ಆಡಬೇಕು. ಅವಾಗ್ಲೇ ಅವಕ್ಕೂ ಖುಷಿ ಆಗೋದು. ಇನ್ನು ನಾಯಿಗೂ ಹಸುಗೆ ಹೀಗಿರುವಾಗ ನಾನೊಂದು ಹೆಣ್ಣು, ನಂದೇನ್ ಗತಿ? ನಾವು ಲವ್ ಮಾಡಿ ತಾನೇ ಮದುವೆ ಆಗಿದ್ದು. ಈಗ ಲವ್ ಕಳೆದೋಯ್ತಾ? ನಾನು ಲವ್ ಮಾಡಿದೆ ನಿಜ, ಆದರೆ ಅವಾಗ ನೀನು ನನ್ನ ಲವ್ವರ್ ಆಗಿದ್ದೆ. ಮದುವೆ ಆದಮೇಲೆ ನಾನು ಗಂಡ ಆಗ್ಬಿಟ್ಟೆ. ಲವ್ವರ್ ಆದಾಗ ನನ್ನ ಜೊತೆ ಬಿಹೇವ್ ಮಾಡಿದ್ದಕ್ಕೂ ಗಂಡ ಆದಮೇಲೆ ನನ್ನ ಜೊತೆ ಬಿಹೇವ್ ಮಾಡಿದ್ದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದು ನಿನಗೆ ಅರ್ಥ ಆಗಲ್ಲ, ಅನುಭವಿಸಿದವ್ರಿಗೆ ಗೊತ್ತು. ಕಣ್ಣೀರು ಹಾಕಿದ್ರೆ ಗಂಡನಿಗೆ ಗೊತ್ತಾಗತ್ತೆ, ಇನ್ನು ಜೋರಾಗತ್ರೆ ಊರಿಗೆಲ್ಲ ಗೊತ್ತಾಗತ್ತೆ. ನನ್ನಂಥ ನೆಗ್ಲೆಕ್ಟೆಡ್ ಹೌಸ್ ವೈಫ್ಸು ಮನ್ಸೊಳಗಡೆನೆ ಅಳ್ತಾ ಇರ್ತಾರೆ. ಅಲ್ಲ, ನಾನು ಎಷ್ಟೋ ಸರ್ತಿ ಹೊರಗಡೆ ಹೋಗ್ಬಿಟ್ಟು ಲೇಟಾಗಿ ಬಂದಿದ್ದೀನಲ್ಲ, ಅವಾಗ ಒಂದ್ಸರ್ತಿ ಆದ್ರೂ ಯಾಕೆ ಎಲ್ಲಿ ಅಂತ ಜೋರ ಕೇಳಿದಿರ ನೀವು? ಅಷ್ಟು ನಂಬಿಕೆ ನಿನ್ನ ಮೇಲೆ, ಅಷ್ಟು ಅಲಕ್ಷ್ಯ ನನ್ನ ಮೇಲೆ. ಅವತ್ತೇನಾಯ್ತು ಜ್ಞಾಪಕ ಇದೆಯಾ ನಿಮಗೆ? ಮೇಡಮ್ ಗುಲಾಬಿ ಹೂ ತಗೊಳ್ಳಿ ಮೇಡಮ್. ಗುಲಾಬಿ ಬೇಕಾ? ಬೇಡಪ್ಪ. ಹೂ ಮಾರೋನು ಹೂ ಬೇಕಾ ಅಂತ ಕೇಳಿ, ನೀವು ಹೂ ಬೇಕೇನೆ ಅಂತ ಕೇಳಿದ್ರಿ. ಯಾಕೆ? ಕೇಳ್ದೇನೆ ಕೊಡ್ಸಿದ್ರೆ ನಾನು ಮುಡ್ಕೋತಾ ಇರ್ಲಿಲ್ವಾ? ಮುತ್ಕೊಡುವಾಗ ಮುತ್ಕೊಡ್ಲೇನೆ ಅಂತ ಯಾವತ್ತಾದ್ರೂ ಕೇಳಿದ್ರ? ನೀನ್ ಯಾವಾಗ್ಲೂ ನಿಂದೇ ಪ್ರಪಂಚದಲ್ಲಿರ್ತೀಯ. ನನ್ನ ಪ್ರಪಂಚನ ನೀನು ಅರ್ಥನೇ ಮಾಡ್ಕೊಂಡಿಲ್ಲ. ನಾನು ಯಾವಾಗಲೂ ಮನೆ ಬಾಗಿಲತ್ರ ಶೃಂಗಾರ ಮಾಡ್ಕೊಂಡು ನಿಂತ್ಕೋತಾ ಇದ್ದೆ. ನೀನು ನನ್ನ ನೋಡಬೇಕು, ಹೊಗಳ್ಬೇಕು, ತಪ್ಕೋಬೇಕು, ಮುದ್ದಾಡಬೇಕು ಹೀಗೆ ಅನ್ಕೊಂಡಿದ್ದೆ. ನೀನು ಮಾಡಿದ್ದೇ ಬೇಕು. ತುಂಬ ತಲೆನೋವು, ಮಾತ್ರೆ ನುಂಗ್ಬೇಕು. ಕಾಫಿ ಕೊಡು. ಸೂಪರ್ ಪುದೀನ ರೈಸ್. ಥ್ಯಾಂಕ್ ಯು. ಇನ್ನೊಂದು ಸ್ವಲ್ಪ ಹಾಕೆ. ಖಾಲಿ ಆಗೋಗ್ಬಿಡ್ತಲ್ಲ. ನನಗೆ ಇದಿಷ್ಟ ಅಂತ ಎಷ್ಟು ಗೊತ್ತಿಲ್ಲ ನಿಂಗೆ? ನಿನಗೇನಿಷ್ಟ ಅಂತ ನನಗೆ ಗೊತ್ತು, ಆದರೆ ನನಗೇನಿಷ್ಟ ಅಂತ ನಿನಗೆ ಗೊತ್ತಾ? ಬೇಡ. ನನ್ನ ಬರ್ತ್ಡೇ ಜ್ಞಾಪಕ ಇದೆಯಾ? ಬೇಡ ಬೇಡ. ನಮ್ಮ ಆ್ಯನಿವರ್ಸರಿ ಜ್ಞಾಪಕ ಇದೆಯಾ? ಬೆಡ್ರೂಮಲ್ಲಿ ನನ್ನ ಜೊತೆ ರಾತ್ರಿ ಕಳಿತೀಯಲ್ಲ, ಆ ಸಮಯ ಕೂಡ ನಿನಗೆ ಆಫೀಸ್ ಅವರ್ಸ್ ಥರನೇ ಇರುತ್ತೆ. ಯು ಥಿಂಕ್ ಇಟ್ಸ್ ಜಸ್ಟ್ ಡ್ಯೂಟಿ ಆಫ್ ಅ ಹಸ್ಬೆಂಡ್ ಅಷ್ಟೇ. ಹಾಗಂತ ಎಲ್ಲರೂ ನಿನ್ನ ಹಾಗೆ ಓಡೋಗ್ತಾರ? ಅದೆಲ್ಲ ನನಗೆ ಗೊತ್ತಿಲ್ಲ. ಕೆಲವ್ರು ಓಡೋಗ್ತಾರೆ, ಕೆಲವ್ರು ಓಡೋಗಲ್ಲ. ನಾನು ಓಡೋಗ್ಬೇಕು ಅಂತ ಪ್ಲಾನ್ ಮಾಡ್ದವಳಲ್ಲ. ಹೇಳು. ಪ್ರೀತಿ ಅನ್ನೋ ಹುಡುಗಿನೂ ನಾನು ಲವ್ ಮಾಡ್ತಿರೋ ವಿಷಯ ನಿಂಗೆ ಗೊತ್ತೇ ಇದೆ. ಅವಳಿಗೆ ಮನೆಯಲ್ಲಿ ಗಂಡು ನೋಡ್ತಿದಾರಂತೆ. ಅದಕ್ಕೆ ನಾಳೆನೇ ನಾವಿಬ್ರು ಎಲ್ಲಾದ್ರೂ ದೂರ ಓಡೋಗಿ ಮದ್ವೆ ಆಗೋಣ ಅಂತಿದ್ವಿ. ಓಕೆ, ನನ್ನ ಕೈಗೆ ಸಿಗದೆ ಇರೋ ಅಷ್ಟು ದೂರ ಹೋಗ್ಬೇಡ. ನಾನು ಬಾಲು ಜೊತೆನೇ ಬದುಕಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟೆ. ಅವನಿಗೇನೋ ನಾನು ಆಲ್ ದ ಬೆಸ್ಟ್ ಹೇಳಿದೆ, ಆದರೆ ಬಾಲು ಮತ್ತೆ ಪ್ರೀತಿ ಒಟ್ಟಿಗೆ ಇರೋದನ್ನ ಕಲ್ಪನೆ ಮಾಡೋಕ್ಕೂ ಆಗಲಿಲ್ಲ. ಅವ್ನು ನನ್ನವನಾಗೇ ಇರಬೇಕು ಅಂತ ಅನಿಸ್ತು. ಗಂಡ ಮಗು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಿದೆ ಅವನ ಹತ್ರ ಓಡ್ ಹೋದೆ. ನಂದಿನಿ, ನಂದಿನಿ. ಬಾಲು ಮೇಲಿದ್ದ ಆಕರ್ಷಣೆನೋ ಅಥವಾ ನಿನ್ ಮೇಲಿರೋ ಅಸಹನೇನೋ ಗೊತ್ತಿಲ್ಲ, ಆದ್ರೆ ನಂಗೆ ಬಾಲು ಬೇಕೇ ಬೇಕು ಅಂತ ಅನ್ನಿಸ್ತು. ಇಲ್ಲಾಂದ್ರೆ ಈ ಹೈವೇಲಿ ಯಾವುದೋ ಲಾರಿಗೋ ಕಾರ್ಗೋ ನನ್ನ ತಲೆ ಕೊಟ್ಬಿಟ್ಟು ನಿನಗೆ ಕೈ ಸಿಗದೆ ಇರೋಷ್ಟು ದೂರ ಹೋಗ್ಬಿಡ್ತೀನಿ. ನಿನ್ ಮೇಲೆ ನನಗೆ ಸೇಡ್ ತೀರಿಸ್ಕೊಬೇಕಾಗಿತ್ತು. ಅದಕ್ಕೆ ಬಾಲೂನ್ ಉಪಯೋಗಿಸ್ದೆ. ಅವನ ಆಸೆನ ತೀರಿಸ್ಕೊಳಕ್ಕೆ ನನ್ನನ್ನು ಉಪಯೋಗಿಸ್ದ ಅಷ್ಟೇ. ಯಾವತ್ತೂ ಅವನು ಪೊಲೀಸ್ನ ನೋಡಿ ನನ್ನ ಬಿಟ್ಟು ಹೋದ್ನೋ ಅವತ್ತೇ ನನಗೆ ಅವನು ಫಿನಿಶ್. ನೀನು ನನ್ನ ಲೈಫಲ್ಲಿ ಎಲ್ಲ ಕೊಟ್ಟೆ, ಆದರೆ ಲೈಫೇ ಕೊಡಲಿಲ್ಲ. ನನ್ನ ಲೈಫ್ ಒಳ್ಳೆ ಟೈಮ್ ಟೇಬಲ್ ಹಾಕ್ದಂಗೆ ಮೆಕ್ಯಾನಿಕಲ್ ಆಗೋದು. ನನಗೆ ನಿನ್ನಿಂದ ಸಂತೋಷ ಸಿಕ್ತು, ಆದರೆ ನೆಮ್ಮದಿ ಸಿಗ್ಲಿಲ್ಲ. ಆ ನೆಮ್ಮದಿನ ಹುಡ್ಕೊಂಡು ಹೋದೆ. ಅದು ತಪ್ಪಾ? ಹಾಗಾದ್ರೆ ನೀನೇನು ತಪ್ಪೇ ಮಾಡಿಲ್ಲ ಅಂತೀಯಾ? ನಾನು ಮಿಡಲ್ ಕ್ಲಾಸ್ ಹುಡುಗಿ. ಆ 5 ಲಕ್ಷ ನೋಡಿ ಆಸೆ ಪಟ್ಬಿಟ್ಟೆ, ತಗೊಂಬಂದೆ.
ಅದು ನನ್ನ ತಪ್ಪು. ಆದರೆ ಅದ್ರಲ್ಲಿ ನಾನು ₹1 ಕೂಡ ಮುಟ್ಟಿಲ್ಲ. ಅದು ಹಾಗೇ ಇದೆ. ಎಲ್ಲ ಮರೆತು ನೀನು ಮೊದಲ ಹಾಗೆ ಸಂಸಾರ ಮಾಡು. ನೀನೇನೋ ಹೇಳ್ದೆ, ಎಲ್ಲ ಮರ್ತ್ಬಿಡು, ಮುಂಚೆ ತರ ಹಂಗೆ ಇರೋಣ ಅಂತ. ಆದ್ರೆ ನಾನ್ ನಿನ್ ಜೊತೆ ಇರೋ ಒಂದೊಂದು ಕ್ಷಣನೂ ಓಡೋದವಳು ಅಂತ ನಿನ್ಗೂ ಅನ್ಸತ್ತೆ, ನನ್ಗೂ ಅನ್ಸತ್ತೆ. ನಿನ್ನ ನಾನು ಕಣ್ಣಲ್ಲಿ ಕಣ್ಣಿಟ್ಟು ಹೇಗ್ ಫೇಸ್ ಮಾಡ್ಲಿ ಆಗ್ತಾ ಇಲ್ಲ. ದಿನ ನಿನಗೆ ಹೇಗ್ ಮುಖ ತೋರಿಸ್ಲಿ ನನಗೆ ಆಗಲ್ಲ. ಸಮಾಜ ಒಂದ್ ಗಂಡ್ಸನ್ನ ಓಡೋದವನು ಅಂತ ಹೇಳಲ್ಲ. ಆದ್ರೆ ಒಂದ್ ಹೆಣ್ಣನ್ನ ಓಡೋದವಳು ಅಂತ ಚುಚ್ಚಿ ಮಾತಾಡ್ತಾ ಇರ್ತಾರೆ. ನಿಮ್ಮಪ್ಪ ತುಂಬಾ ಒಳ್ಳೆಯವರು. ನನಗೊಳ್ಳೆ ಗಂಡ ಆಗಿದ್ರೋ ಇಲ್ವೋ ಅದೆಲ್ಲ ಬೇಡ. ಆದ್ರೆ ನಿನ್ಗೆ ಒಳ್ಳೆ ಅಪ್ಪನೇ. ನೀನ್ ಯಾವಾಗ್ಲೂ ನಿಮ್ಮ ಅಪ್ಪನ ಜೊತೆನೆ ಬದುಕ್ಬೇಕು. ನಿಮ್ಮ ಅಪ್ಪನ ನೆರಳಲ್ಲಿ ಬದುಕ್ಬೇಕು ಅಂದ್ರೆ ನಾನಿರ್ಬಾರ್ದು ಮಗಳೇ. ನಿನಗೊಂದು ನ್ಯಾಯ ಇದ್ಮೇಲೆ ನನಗೊಂದು ನ್ಯಾಯ ಇರಲೇಬೇಕಲ್ಲ. ನಾನು ಹೊಸಲು ದಾಟಿ ಹೊರಗಡೆ ಹೋಗ್ತಿದ್ದಂಗೆನೆ ಎಷ್ಟೊಂದು ಆಪ್ಷನ್ಗಳು. ಹಂಗೆ ನೋಡಕ್ ಹೋದ್ರೆ ಎಡು ಬೇಕಾಗಿದ್ದು ನಾನು, ಎಡವಿದ್ದು ನೀನು. ಐ ಲವ್ ಯು ಅಂತ ಹೇಳೋಕ್ಕೆ ಒಂದು ಕ್ಷಣ ಸಾಕು. ಆದರೆ ಆ ಐ ಲವ್ ಯು ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಇಡೀ ಒಂದು ಜೀವನ ಬೇಕಾಗುತ್ತೆ ಅಂತ ನೀನೇ ಹೇಳಿದ್ದೆ. 1000 ಮೈಲಿ ದೂರ ಇರೋ ಚಂದ್ರ ನಮ್ಮ ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾನೆ. ಆದರೆ ನಮ್ಮ ಕಣ್ಣಿಗೆ ರಕ್ಷಣೆ ಕೊಡೋವಂಥ ರೆಪ್ಪೆ ಜೀವನ ಪೂರ್ತಿ ನಮಗೆ ಕಾಣಿಸೋದೇ ಇಲ್ಲ. ನಾನು ನಿನ್ನನ್ನು ಮಗುನ ರೆಪ್ಪೆ ಥರ ನೋಡಿಕೊಂಡೆ. ನಿಮಗೆ ನಾನು ಕಾಣಿಸ್ಲೇ ಇಲ್ಲ. ನಿನ್ನ ಪ್ರಾಬ್ಲಮ್ ಏನು ಗೊತ್ತಾ? ನಿನಗೇನು ಪ್ರಾಬ್ಲಮ್ ಇಲ್ಲ ಅನ್ನೋದೇ ಪ್ರಾಬ್ಲಮ್. ನಾನು ದುಡ್ದಿದ್ದೆಲ್ಲ ನಿನಗೋಸ್ಕರ, ಮಗುಗೋಸ್ಕರ, ನಮ್ಮ ಮನೆಗೋಸ್ಕರನೇ. ಅದು ನಿನಗೆ ನೆನಪಾಗಲೇ ಇಲ್ಲ. ನಿನ್ನ ಮನಸ್ಸಲ್ಲಿ ಇಷ್ಟೆಲ್ಲ ಇದೆ ಅಂದಮೇಲೆ ನಾಳೆಯಿಂದ ಹೇಗೆ ನನ್ನನ್ನು ಎದುರಿಸ್ಲಿ, ಹೇಗೆ ನನ್ನ ಕಣ್ಣನ್ನು ಎದುರಿಸ್ಲಿ, ಹೇಗೆ ನನ್ನ ಮುಖ ನೋಡಲಿ ಅಂತ ನೀನು ಕೇಳಿದ್ಯಲ್ಲ. ಬೇಡ, ನಾಳೆಯಿಂದ ನೀನು ನನ್ನ ಕಣ್ಣನ್ನು ಎದುರಿಸೋದು ಬೇಡ, ನನ್ನ ಮುಖ ನೋಡೋದು ಬೇಡ. ನಾನು ದೂರ, ತುಂಬ ದೂರ ಹೋಗ್ತೀನಿ. ನನ್ನ ಮನಸ್ಸಿನ ಭಾವನೆಯನ್ನು ವಿಡಿಯೋ ಮಾಡಿ ನಿನಗೆ ಕಳಿಸಿದ್ದೀನಿ. ನಮ್ಮ ಪ್ರೀತಿನ ನಮ್ಮ ಅಪ್ಪ ಅಮ್ಮ ಒಪ್ಕೊಂಡಿದ್ದಾರೆ. ನನ್ನ ಪಾಲಿನ ಆಸ್ತಿ ಬರುತ್ತೆ. ನೀವಿಬ್ಬರು ಚೆನ್ನಾಗಿರಿ. ನಮ್ಮ ಮಗುಗೆ ಒಳ್ಳೆ ಭವಿಷ್ಯ ಕೊಡು. ಗುಡ್ ಬೈ. ಇದೇನು ಇವತ್ತು ಲೇಟ್ ಆನ್ ಆಗಿದೆಯಲ್ಲ? ಇನ್ನೂ ಊರಿಗೆ ಹೋಗಿಲ್ವಾ? ಇನ್ನೂ ಅದೇ ಡಬ್ಬ ಲಿಕ್ಕರ್ ಕುಡಿತಿದ್ದಾರೇನೋ. ಮಿಸ್ಟರ್ ರವಿ, ಮಿಸ್ಟರ್ ಬಾಬಣ್ಣ, ಹಲೋ, ಎನಿಬಡಿ ದೇರ್? ಎಲ್ಲೋದ್ರು? ಮಿಸ್ಟರ್ ರವಿ, ಮಿಸ್ಟರ್ ಬಾಬಣ್ಣ. ಓ, ಮಗು ಬೇರೆ ಇದೆ, ನಿನ್ನೆ ನೋಡೇ ಇರಲಿಲ್ಲ. ಹೇ ಗಾಯ್ಸ್, ಹಲೋ ಬಾಬಣ್ಣ, ಮಿಸ್ಟರ್ ರವಿ. ನಾನಿರಬಾರ್ದು. ಪೆಸ್ಟಿಸೈಡ್. ಓ ಮೈ ಗಾಡ್, ಏನಪ್ಪ ಇದು ಮಿಸ್ಟ್ರಿ? ಇವ್ರು ಯಾರು ಕಾಣ್ತಿಲ್ವಲ್ಲ, ಎಲ್ಲೋದ್ರು? ಏನು ಮಾಡೋದೀಗ?
ಮಗು ಥ್ಯಾಂಕ್ ಗಾಡ್ ಶೀಸ್ ಓಕೆ. ನಮಸ್ತೆ ಬಾಸ್. ಹಾಂ, ಫಾರ್ಮ್ ಹೌಸ್ನ ಲಾಕ್ ಮಾಡಿದ್ದೀನಿ. ಎಲ್ಲ ಟಿ ಟಿ ಹೋಯ್ತಾ? ಹೋಯ್ತು ಬಾಸ್. ಹಾಂ, ಒಂದು ಗೋವಾ, ಒಂದು ಡೆಲ್ಲಿ, ಇನ್ನೊಂದು ಬಾಂಬೆ. ಇದೆಲ್ಲಿಗೆ? ಇದು ಕಲ್ಕತ್ತಾ ಬಾಸ್. ಕೋಲ್ಕತ್ತಾ. ಓಕೆ, ಒಂದು ನಿಮಿಷ ಇರು. ಏನ್ ಬಾಸ್, ಇನ್ನೊಂದಾ? ಇನ್ನು ಚಿಕ್ಕ ಮಗು ಕಾಣೆ. ಎಲ್ಲಾರು ಅದು ಕೊಡು, ಇದು ಕೊಡು, ಇದು ಕೊಡು, ಅದು ಕೊಡು ಅಂತ ಕೇಳ್ತಾರಲ್ವಾ, ದೇವ್ರಿಗೆ ಕಷ್ಟ ಆಗಲ್ವಾ? ನೋಡು ಪಾಪಿ ನನ್ನ ಮಕ್ಕಳು. ನನ್ಗೆ ಮಳೆ ಇಷ್ಟ, ಕ್ಲೌಡ್ಸ್ ಇಷ್ಟ, ಮಿಂಚ್ ಇಷ್ಟ, ರೇನ್ಬೋ ಇಷ್ಟ, ಮತ್ತೆ ಅಮ್ಮ. ಇವರಿಗೆಲ್ಲ ಮನುಷ್ಯತ್ವನೇ ಇಲ್ವಾ? ಎಲ್ಲ ಮಗುನು ಬಿಡಲ್ಲ ಸರ್. ಇನ್ನ ಮಗು ಸರ್. ಧರ್ಮ ಕರ್ಮ ಎಲ್ಲ ನೋಡ್ಬೇಡ, ಅರ್ಥ ಆಯ್ತಾ? ಇನ್ನು 10 ವರ್ಷ ಹೋದ್ರೆ ಈ ಮಗುವಿಂದ ಲಕ್ಷ ಎಣಿಸ್ಬೋದು, ಗೊತ್ತಾಯ್ತಾ? ನಮ್ಮ ವ್ಯವಹಾರದಲ್ಲಿ ವಯಸ್ಸು ಚಿಕ್ಕದಾದಷ್ಟು ಲಾಭ ಜಾಸ್ತಿ ಕಣೋ ದಡ್ಡ. ಹೋಗಿ ನಿನ್ ಕೆಲಸ ಮಾಡು. ಎಟ್ ಲಾಸ್ಟ್ ಏ ಭಾಯಿಜಾನ್. बोलो भाई, माल रेडी है? ಯಾ, ಇಟ್ಸ್ ವೆರಿ ಗುಡ್. ವಿಲ್ ಹ್ಯಾವ್ ಟು ಗಿವ್ ಎಕ್ಸ್ಟ್ರಾ. ಕುಟುಂಬ ಅಂದರೆ ಒಂದು ಚಿಟಿಕೆ ಪ್ರೀತಿ, ಹಿಡಿಯಷ್ಟು ನಂಬಿಕೆ. ಪ್ರೀತಿ ನಂಬಿಕೆಗಳೇ ಕುಸಿದು ಬಿದ್ದರೆ ನಾವು ಇಡೋ ಹೆಜ್ಜೆನೂ ತಪ್ಪಾಗಿರುತ್ತೆ. ಆ ಹೆಜ್ಜೆ ಗುರುತಿನಲ್ಲಿ ಪ್ರಯಾಣ ಮಾಡೋ ನಮ್ಮ ಮಕ್ಕಳ ಭವಿಷ್ಯ ಕತ್ತಲಾಗುತ್ತೆ. ಎಚ್ಚರ.